ವೀಕ್ಷಕರ ಸುದ್ದಿಗುಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಫಾ ಮಂಚಿ. ಇವತ್ತು ನಮ್ಮ ಜೊತೆ ಮಾತಾಡ್ತಿರುವವರು ಜಾಹೀರ್ ಹುಸೇನ್ ಸಾಹೇಬ್ರು. ಶಿಕ್ಷಣ ಸಂಸ್ಥೆಯನ್ನು ಹೊಂದಿದವರು ಮತ್ತು ಒಂದು ಶಾಲೆಯ ಕರೆಸ್ಪಾಂಡೆಂಟ್ ಕೂಡ ಆಗಿದ್ದಾರೆ. ಇವತ್ತು ನಮ್ಮ ಚರ್ಚೆಯ ವಿಷಯ ಏನಂತ ಹೇಳಿದ್ರೆ, ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳು ದೇಶದಲ್ಲಿ ಟಾರ್ಗೆಟ್ ಆಗ್ತಾ ಇದೆಯಾ? ಈ ಅಭಿಪ್ರಾಯ ಯಾಕಂತ ಹೇಳಿದ್ರೆ, ಶಾಲೆಯಲ್ಲಿ ಮಂಗಳೂರಿನ ಜರೋಸ ಶಾಲೆಯಲ್ಲಿ ಈಚೆಗೆ ಪ್ರತಿಭಟನೆಗಳು, ಶಾಸಕರು ಕೂಡ ಪ್ರತಿಭಟಿಸಿದ್ದು ನಡೆದಿದೆ. ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಇಂತಹ ಘಟನೆಗಳು ಹಲವಾರು ಜರುಗುತ್ತಲೂ ಇವೆ. ಇತ್ತೀಚೆಗೆ 10-12 ವರ್ಷದಿಂದ ಒಂದು ರೀತಿಯ ಗೊಂದಲ, ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕಾಗಿ ಒಂದು ತಂತ್ರಗಾರಿಕೆ. ಅದೇ ರೀತಿಯಲ್ಲಿ ನಮ್ಮ ಮಂಗಳೂರಿನ ಶಾಲೆಯಲ್ಲಿ ನಡೆದಂತ ಘಟನೆ ದುಃಖಕರವಾದ ಘಟನೆ ನಡೆದಿದೆ. ಆರೋಗ್ಯಕರ ಒಂದು ಸಮಾಜಕ್ಕೆ ಸರಿಯಲ್ಲ ಅದು. ಗೊಂದಲಗಳು, ಘಟನೆಗಳನ್ನ ಕೃತಕವಾಗಿ ಸೃಷ್ಟಿಸಿ ಸಮಾಜದಲ್ಲಿ ಮತ್ತು ಶಾಲೆಗಳ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸುವಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಹೇಳುವಂಥದ್ದು. ಇದು ರಾಜಕೀಯ ಲಾಭಕ್ಕಾಗಿ, ಅಧಿಕಾರ ಹಿಡಿಯುವುದಕ್ಕಾಗಿ ಅನ್ನುವಂತಹ ವಿಷಯವನ್ನು ನಿಮ್ಮ ಅಭಿಪ್ರಾಯದಲ್ಲಿ ನಾವು ಒಪ್ಪಿಕೊಳ್ಳುವುದಾದರೆ, ಈಗ ಲೋಕಸಭಾ ಚುನಾವಣೆ ಹತ್ತಿರ ಬಂದಿದೆ. ಆದ್ದರಿಂದ ಜರೋಸ ಶಾಲೆಯ ವಿವಾದವನ್ನು ಎಳೆದು ತರಲಾಗಿದೆ ಎಂದು ನೀವು ಹೇಳುವುದಾ? ಶಾಲೆಯಲ್ಲಿ ಅಧ್ಯಾಪಕಿ ದೇವರ ನಿಂದನೆ ಮಾಡಿದ್ದಾರೆ ಎಂಬ ಒಂದು ಆರೋಪ ಇದೆ. ಈಗ ತನಿಖೆ ನಡೀತಾ ಇದೆ. ಕೆಲವು ಮೊಬೈಲ್ನ ವಿಡಿಯೋ ವೈರಲ್ ಆಗಿದೆ. ಹೆತ್ತವರು ಬೇಸತ್ತು ಅಥವಾ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಈ ವಿಷಯ ಪ್ರಸ್ತಾವವಾಗಿ ಗದ್ದಲಾಗಿತ್ತು. ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳುವಂತ ಅಧಿಕಾರ ಉಂಟು, ಕೇಳಿದ್ದಾರೆ. ಅದಕ್ಕೆ ಈಗ ತನಿಖೆಯಾಗಿ ರಿಪೋರ್ಟ್ ಬರ್ತದೆ ಹೇಳಿ ಅಲ್ಲಿ ಉತ್ತರ ಸಿಕ್ಕಿದೆ ಅವರಿಗೆ. ತುಂಬಾ ಹಳೆಯ ಒಂದು ಶಾಲೆ ಜರೋಸ ಶಾಲೆ ಮಾತ್ರವಲ್ಲ, ನಮ್ಮ ಈಗಿನ ಸ್ಪೀಕರ್ ಕೂಡ ಜರೋಸ ಶಾಲೆಯಲ್ಲಿ ಕಲಿತವರು ಎನ್ನುವ ಮಾತುಗಳಿವೆ. ಅದು ಒಂದು ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಶಾಲೆ ಎಂದು ಅದರ ಮೇಲೆ ಅಪಾದನೆ ಮಾಡುವಂತದ್ದ, ಅಥವಾ ಅಲ್ಲಿ ನಿಜವಾಗಿಯೂ ಆ ಘಟನೆ ನಡೆದಿದೆಯಾ? ಶಿಕ್ಷಕಿ ಅಲ್ಲಿ ಅಂತ ಒಂದು ದೇವ ನಿಂದನೆಯನ್ನು ಒಂದು ಪಾಠದ ಸಂದರ್ಭದಲ್ಲಿ ಮಾಡಿದ್ದಾರೆ. ಒಂದು ವೇಳೆ ಹಾಗೆ ಆಗಿದ್ದರೆ ಅದು ಖಂಡನಿಸುವ ವಿಷಯ. ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಅದು ಒಂದು ಕಡೆ. ಆ ಘಟನೆ ನಡೆದ್ರೆ ಕೂಡ ಹೆತ್ತವರು ಮತ್ತು ಅವರ ಜವಾಬ್ದಾರಿ ಏನಿತ್ತು ಅದನ್ನು ಅಲ್ಲಿಯ ಶಾಲೆಯ ಮುಖ್ಯ ಶಿಕ್ಷಕರ ಹೋಗಿ ಅಲ್ಲಿ ಈ ಮಾತನ್ನು ಇಡುವಂಥದ್ದು. ಶಾಲೆ ಹೇಳಿದರೆ ಶಿಕ್ಷಣ ಕೊಡುವಂತಹ ಒಂದು ಸಂಸ್ಥೆ. ಅಲ್ಲಿ ಮೌಲ್ಯಗಳನ್ನ, ನೈತಿಕತೆಗಳನ್ನ, ದೇವರ ಭಯವನ್ನ ಹುಟ್ಟಿಸುವಂತ ಆ ಜಾಗ. ಪ್ರತಿಭಟನೆ ಮಾಡುವಂಥದ್ದು, ಅವಾಚ್ಯ ಶಬ್ದದಿಂದ ಅಧ್ಯಾಪಕಿಯರನ್ನ ಬೈಯುವುದು ಅಥವಾ ಗೌರವವನ್ನು ಕೊಡದೇ ಇರುವುದು, ಇದೆಲ್ಲ ನೋಡುವಾಗ ಏನಾಗ್ತಾ ಇರ್ತದೆ? ಎಲ್ಲಿ ಮೌಲ್ಯಗಳು ಸಿಗ್ಬೇಕು, ನೈತಿಕತೆ ಸಿಗಬೇಕಿತ್ತು, ಅಲ್ಲಿ ಹೋಗಿ ಅವರ ವಿರೋಧಕ್ಕೆ ಗಲಾಟೆ ಮಾಡುವಂತದ್ರಲ್ಲಿ ಯಾವ್ದು ಮೌಲ್ಯಗಳು? ಹೆತ್ತವರು ಜವಾಬ್ದಾರಿಯಿಂದ ವರ್ತಿಸಬೇಕಿತ್ತು. ವಿದ್ಯಾರ್ಥಿಗಳನ್ನು ಶಾಲೆಯ ಗೇಟಿನ ಹೊರಗೆ ನಿಲ್ಲಿಸಿ ಅದೇ ಶಾಲೆಯಲ್ಲಿ ಕಲಿಯುವ ಅದೇ ಶಾಲೆಯ ವಿದ್ಯಾರ್ಥಿಗಳನ್ನು ಅದೇ ಶಾಲೆಯ ಅಧ್ಯಾಪಕರು ಶಾಲೆಯ ವಿರುದ್ಧ ಘೋಷಣೆ ಕೂಗಿಸುವುದಕ್ಕೆ ಶಾಸಕರು ಕಾರಣ ಅಲ್ವಾ? ಇದು ರಾಜಕೀಯ ಒಂದು ತಂತ್ರಗಾರಿಕೆ ಅಂತ ನಿಮ್ಗೆ ಅನಿಸುವುದಿಲ್ವಾ? ಈ ಘೋಷಣೆ ಯಾರು ಕೂಗಿದ್ರು ಅದು ಸರಿಯಲ್ಲ, ಯಾರು ಮಾಡಿದ್ರು ಕೂಡ ಅದು ಸರಿ ಕಾಣ್ತಾ ಇಲ್ಲ. ಅಧ್ಯಾಪಕರ ಮತ್ತು ವಿದ್ಯಾರ್ಥಿಯ ರಿಲೇಷನ್ ಅಲ್ಲಿ ಗೌರವ ಕೊಡುವ ಮನೋಭಾವನೆ ಇರಬೇಕು. ಮಕ್ಕಳ ಎದುರು ಶಿಕ್ಷಕರನ್ನು ನೊಂದಾಯಿಸುವುದು ಅಥವಾ ಅವರನ್ನು ಬೈಯುವುದು, ಅದು ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿ ಪರಿಣಾಮ ಬೀಳ್ತದೆ ಗೊತ್ತಾಗುದಿಲ್ಲ. ಈಗ ನಾವೇ ಅವರ ಅಧ್ಯಾಪಕರನ್ನು ಗೌರವಿಸದಿದ್ರೆ ಮಕ್ಕಳು ಹೇಗೆ ಗೌರವಿಸುತ್ತಾರೆ? ಎರಡನೇದಾಗಿ ಇದು ಒಂದು ನನ್ನ ಅಂದಾಜಿನಲ್ಲಿ ಇದು ಒಂದು ರಾಜಕೀಯ ಲಾಭ ಪಡೆಕೊಳ್ಳಿಕ್ಕೆ ಮಾತ್ರ ಆಗಿದೆ. ಅದಕ್ಕೆ ಕಾರಣಗಳಿವೆ. ಉಡುಪಿ ಜಿಲ್ಲೆಯಲ್ಲಿ, ದೇಶದ ಅನೇಕ ಕಡೆ, ರಾಜಸ್ಥಾನ ಆಗ್ಲಿ, ಈ ರೀತಿಯ ಸತ್ಯವ ತಪ್ಪುವ ಬಹಿರಂಗಪಡಿಸಿ ಅದಕ್ಕೆ ಪ್ರತಿಭಟನೆ ಮಾಡಿ ರಾಜ್ಯಕ್ಕೆ ಲಾಭ ಪಡೆಕೊಳ್ಳಿಕ್ಕೆ ಮಾಡ್ತಾರೆ. ಇದಕ್ಕೆ ನಮ್ಮ ಹಿಜಾಬಿನ ವಿಷಯ, ರಾಜಸ್ಥಾನದಲ್ಲಿ ಕೂಡ ಹಿಜಾಬ್ ವಿವಾದ ಇದೆ. ಹಿಜಾಬ್ ನಮ್ಗೆ ಸ್ವತಂತ್ರ ಸಿಕ್ಕಿ 75 ವರ್ಷ ಆಯ್ತು. 70 ವರ್ಷದಿಂದ ಅದೊಂದು ಸುದ್ದಿ ಆಗ್ಲಿಲ್ಲ. ಹಿಜಾಬಿನಲ್ಲಿ ಹೋಗಿ ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡ್ಕೊಳ್ತಿದ್ರು, ಏನು ಅಡೆತಡೆ ಆಗ್ಲಿಲ್ಲ, ಯಾರಿಗೂ ತೊಂದರೆ ಇಲ್ಲ ಅದರಿಂದ. ಆದ್ರೆ ಒಂದು ಸಂಕೋಚಿತ ಮನೋಭಾವನೆಯವರು
ಈ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ, ಒಂದು ರಾಜ್ಯಕ್ಕೆ ಲಾಭ ಪಡ್ಕೊಳ್ಳಿಕ್ಕೆ. ಅಂದ್ರೆ ಬಿಜೆಪಿಯವರು ಓಟಿಗಾಗಿ ಈ ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ಈ ಓಟಿಗೆಗೋಸ್ಕರ ಮಾಡ್ತಿದ್ದಾರೆ. ಇಂಥ ವಿಚಾರಗಳು ಬೇರೆ ಶಾಲೆಗಳಲ್ಲಿ ನಡೆದಿದ್ರೆ ಅಥವಾ ಕ್ರೈಸ್ತರ ಮುಸ್ಲಿಮರ ಅಲ್ಲದ ಶಾಲೆಗಳಲ್ಲಿ ನಡೆದಿದ್ರೆ ಈ ರೀತಿ ಬಣ್ಣ ಬರ್ತಿತ್ತ? ಈ ರೀತಿ ಬಣ್ಣ ಬರ್ತಾ ಇರಲಿಲ್ಲ. ಅದಕ್ಕೆ ನೀವು ಹೇಳಿದ ವಿಷಯ, ಈ ವಿಷಯ ಬರ್ಲಿಬೇಕಾದ್ರೆ ಅದು ಒಂದು ಅಲ್ಪಸಂಖ್ಯಾತರ ಶಾಲೆ ಆಗಿದ್ರೆ ಮಾತ್ರ ಈ ಒತ್ತು ಕೊಟ್ಟು ಅವರು ಜಾಸ್ತಿ ಇದಕ್ಕೆ ಪ್ರಚಾರ ಮಾಡ್ತಾರೆ. ಹಾಗಿದ್ರೆ ಅಲ್ಪಸಂಖ್ಯಾತರ ಅಧ್ಯಾಪಕರು, ಅಲ್ಪಸಂಖ್ಯಾತರ ಶಾಲೆಗಳು, ಅಲ್ಪಸಂಖ್ಯಾತರ ಚಿಹ್ನೆಗಳು, ಅಲ್ಪಸಂಖ್ಯಾತರ ಅಸ್ಮಿತೆಯ ಮೇಲೆ ಓಟಿಗಾಗಿ ಇವರು ದಾಳಿ ಮಾಡಿ ಅಪಪ್ರಚಾರ ಮಾಡಿ ಧ್ರುವೀಕರಣ ಮಾಡುತ್ತಿದ್ದಾರೆ ಎಂದು ಹೇಳ್ಬೋದು. ಅದಕ್ಕೆ ಮಾಡ್ತಾ ಇರೋದು, ಮತ್ತೇನು ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ ಮಾತ್ರ ಇದಕ್ಕೆ ಇಂಥ ಕೆಲಸ ಮಾಡ್ತೀವಿ ಅಂತ ಬೇರೆ ಯಾವುದೇ ರೀತಿಯ ಲಾಭ ಅವರಿಗೆ ಸಿಗ್ಲಿಕ್ಕಿಲ್ಲ. ಶಿಕ್ಷಕರು ಅಂದ್ರೆ ದೇಶದ ಭವಿಷ್ಯವನ್ನು ರೂಪಿಸುವವರು, ಮಕ್ಕಳನ್ನ ಮುಂದಿನ ಪೀಳಿಗೆಯನ್ನ ಈ ದೇಶ ಕಟ್ಟುವ ಒಂದು ವ್ಯವಸ್ಥೆಗೆ ರೂಪಿಸುವವರು. ಇಂಥರ ಮೇಲೆ ಅಪಾದನೆ ಮಾಡುವುದು ಎಂತಹ ರಾಜಕೀಯ ಇದು? ಬಿಜೆಪಿ ಅವರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ಈ ರೀತಿ ಮಾಡುವುದರಿಂದ ಸಮಾಜದಲ್ಲಿ ಒಡಕೊಳ್ಳದೆ ಒಳ್ಳೆಯದು ಮೂಡಲಿಕ್ಕೆ ಸಾಧ್ಯವ? ಈ ಸಂದರ್ಭದಲ್ಲಿ ಸಮಾಜ ಹೇಗೆ ನಡೆದುಕೊಳ್ಬೇಕು, ಮಕ್ಕಳ ಹೆತ್ತವರು ಯಾವ ರೀತಿ ವರ್ತಿಸಬೇಕಿತ್ತು? ಕ್ರಿಶ್ಚಿಯನ್ ಸಮುದಾಯವು ಈ ಶಿಕ್ಷಣದಲ್ಲಿ ತುಂಬಾ ಕೊಡುಗೆಯನ್ನು ಕೊಟ್ಟಿದೆ. ಅನೇಕರು ಆ ಶಾಲೆಗಳಿಂದ ವಿದ್ಯೆಯನ್ನು ಪಡ್ಕೊಂಡು ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದಾರೆ, ಅಲ್ಲದೆ ಹೊರ ದೇಶಗಳಿಗೆ ದುಡಿತಿದ್ದಾರೆ. ಬಡವರು ಶ್ರೀಮಂತರು ಆ ಟೈಮ್ನಲ್ಲಿ ಬೇರೆ ಶಾಲೆಗಳಿಲ್ಲ, ಬೆಂಗಳೂರಿನಲ್ಲಿ ಅಲ್ಲ, ತಾಲೂಕ್ ಸೆಂಟರ್ ನಲ್ಲಿ ಕೂಡ, ಜಿಲ್ಲೆಯಲ್ಲಿಯೂ ಕೂಡ, ಇಡೀ ಭಾರತ ದೇಶದಲ್ಲಿ ಅವರ ಕೊಡುಗೆ ಜಾಸ್ತಿ ಇದೆ ವಿದ್ಯಾಸಂಸ್ಥೆಯಲ್ಲಿ. ಏನು ಸಣ್ಣ ತಪ್ಪಾದಾಗ ಎತ್ತಿ ತೋರಿಸಿ ಅವರಿಗೆ ಅವರ ಮೇಲೆ ಅಪವಾದನೆ ಮಾಡಿ ಈ ಮಾಡುದು ಸರಿಯಲ್ಲ, ಇದು ನನ್ನ ಅನಿಸಿಕೆ. ಒಂದು ವೇಳೆ ಶಾಲೆಯ ಅಧ್ಯಾಪಕರನ್ನು ಅವಮಾನಿಸಿದೆ, ಶಾಲೆಗಳ ಮೇಲೆ ಕೆಟ್ಟ ಹೆಸರು ಅಂದ್ರೆ ಸಮಾಜಕ್ಕೆ ಒಳ್ಳೇದಿದೆಯಾ? ಬಿಜೆಪಿಯವರು ಇಷ್ಟು ಯೋಚಿಸುವುದು ಬೇಡವಾ? ಶಾಸಕರು ಪ್ರತಿಭಟನೆ ಮಾಡ್ತಾರೆ, ಅದು ಕೂಡ ಶಾಲೆಯ ಮುಂದೆ ಹೋಗಿ ಒಂದು ಸಮಾಜದಲ್ಲಿ ಯಾವ ಸಂದೇಶ ನೀಡ್ತಾ ಇದ್ದಾರೆ? ಅದೇಳು ನಾನು, ಇವರು ಮೌಲ್ಯಗಳನ್ನ ಮೌಲ್ಯ ಗೊತ್ತಿ ರಾಜ್ಯಕ್ಕೆ ಲಾಭ ಬರೀ ನೋಡ್ತಾ ಇದ್ದಾರೆ. ಈ ದೇಶ ಎಲ್ಲಿ ಹೋಗ್ತದೆ ಹೇಳಿ ನಮ್ಗೆ ಗೊತ್ತಾಗುದಿಲ್ಲ. ದೇಶದಲ್ಲಿ ಸಾಮರಸ್ಯ, ಸೌಹಾರ್ದ, ಮೌಲ್ಯಗಳು, ನೈತಿಕತೆಗಳು ಇದ್ದರೆ ಮಾತ್ರ ದೇಶ ಒಂದು ಶಾಂತಿ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ. ಇಲ್ಲಿ ಇವರು ಮಾಡುವ ಕೆಲಸದಲ್ಲಿ ದೇಶ ಎಲ್ಲಿ ಹೋಗ್ತದೆ ಹೇಳಿ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ತಿಳಿದವರು, ಬುದ್ಧಿವಂತರು ಎಲ್ಲ ಮುಂದೆ ಬಂದು ಇಂಥ ಗೊಂದಲಗಳನ್ನು ಹೋಗಲಾಡಿಸಬೇಕು ಹೇಳಿ ನನ್ನ ಒಂದು ಅನಿಸಿಕೆ. ನೀವು ಹೇಳುವುದು ಜವಾಬ್ದಾರಿಯುತವಾಗಿ ಇಂತಹ ಘಟನೆಗಳ ಸಂದರ್ಭದಲ್ಲಿ ಶಾಲೆಯವರು, ಅಧ್ಯಾಪಕರು, ಸಮಾಜವು ವರ್ತಿಸಬೇಕು ಮತ್ತು ಇದನ್ನು ವಿವಾದ ಮಾಡುವ ಬದಲು ಪರಿಹಾರಕ್ಕೆ ಸಾಧ್ಯತೆಗಳನ್ನು ಹುಡುಕಿಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ದೇಶದಲ್ಲಿ ಇಂತಹ ಘಟನೆಗಳು ಅಲ್ಲಲ್ಲಿ, ಈಗ ನೀವು ಹೇಳಿದಾಗೆ ರಾಜಸ್ಥಾನದಲ್ಲೂ ಕೂಡ ಮುಸ್ಲಿಂ ಅಧ್ಯಾಪಕರನ್ನು ಟಾರ್ಗೆಟ್ ಮಾಡುವುದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ಘಟನೆಯನ್ನು ಹೇಳುವುದಾದ್ರೆ ದೇವರಸ ಶಾಲೆಯಲ್ಲಿ ಅಧ್ಯಾಪಕರನ್ನು ಟಾರ್ಗೆಟ್ ಮಾಡಿದ್ದು, ಆ ಶಾಲೆಯ ಅವಹೇಳನಕ್ಕೆ ಕಾರಣವಾಗಿತ್ತು. ಚಿಕ್ಕ ವಿಷಯದಲ್ಲಿ ಮುಗಿಸಬಹುದನ್ನು ದೊಡ್ಡದಾಗಿ ಮಾಡಿದ್ದು. ಏನಿದ್ರೂ ಕೂಡ ಇದರಿಂದ ಈ ದೇಶದಲ್ಲಿ ಒಗ್ಗಟ್ಟಲ್ಲ, ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಇದನ್ನು ತಡೆಯುವುದಕ್ಕೆ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಬೇಕು? ಸರ್ಕಾರಗಿಂತ ಜನರು ಜಾಗೃತಿ ಆದ್ರೆ ಇವರ ಈ ತಂತ್ರಗಾರಿಕೆ ನಡೆಯುವುದಿಲ್ಲ. ನನ್ನ ದೇಶ ಬಾಂಧವರಿಂದ ಕಳಕಳಿಯ ವಿನಂತಿ ಏನೆಂದ್ರೆ, ಇಂಥ ವಿಷಯ ಬಂದಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಅದನ್ನು ಇತಾರ್ಥ ಮಾಡಬೇಕು. ಇದಕ್ಕೆ ರಾಜಕೀಯ ಲಾಭ ಪಡೀಲಿಕ್ಕೆ ಯಾರಿಗೆ ಬಿಡಬಾರದು ಹೇಳಿ ನನ್ನ ವಿನಂತಿ. ವೀಕ್ಷಕರೇ, ಶಾಲೆಗಳೆಂದ್ರೆ ಸಮಾಜದಲ್ಲಿ ಉತ್ತಮ ಭವಿಷ್ಯವನ್ನ ರೂಪಿಸುವ ಸಂಸ್ಥೆಗಳು. ಅದು ಅಲ್ಪಸಂಖ್ಯಾತರದ್ದಿರಲಿ ಅಥವಾ ಬಹುಸಂಖ್ಯಾತರದ್ದಿರಲಿ, ಶಾಲೆಗಳೇ ಶಾಲೆಯ ಗೌರವನ್ನ ಉಳಿಸಿ ಅನ್ನತಕ್ಕಂಥ ಮಾತುಗಳನ್ನ ಇವತ್ತು ನಮ್ಮ ಮುಂದೆ ಜಾಯ್ ಸಾಬ್ರು ಆಡಿದ್ದಾರೆ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫ ಮುಂಚಿ. ಜೈ ಭಾರತ್.